ನನ್ನನ್ನ ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಎಂಬ ಸಿಎಂ ಹೇಳಿಕೆ ಬಿಜೆಪಿಗರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯ ನೇರವಾಗಿ ಹೈಕಮಾಂಡ್ಗೆ ಬೆದರಿಕೆ ಹಾಕಿದ್ದಾರೆಂದು ಕಮಲ ಪಡೆ ಕೆಂಡ ಕಾರಿದೆ. ಇದೆಲ್ಲವನ್ನ ನೋಡೋಣ ಡೋಂಟ್ ಟಚ್ ಮೀ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನನ್ನ ಮುಟ್ಟಿದ್ರೆ ಜನ ಸುಮ್ಮನೆ ಇರಲ್ಲ ಎಂಬ ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ಪಿ ಸೋಮಣ್ಣ ವ್ಯಂಗ್ಯವಾಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಸೋಮಣ್ಣ, ಯಾರಾದ್ರೂ ಮುಟ್ಟಿದ್ರೆ ಪೊಲೀಸರೇ ಕೇಸ್ ಹಾಕ್ತಾರೆ, ಸಿಎಂ ಅವರನ್ನ ಯಾರಾದ್ರೂ ಮುಟ್ಟೋಕೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಇರಕಾಯ್ತದ? ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ. ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೋಬೇಕು. ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ. ಸಿದ್ದರಾಮಯ್ಯ ಅವರು ಹತಾಶರಾಗಿದ್ದಾರೆ. ಒಬ್ಬ ರಾಜಕಾರಣಿ ಹತಾಶರಾದಾಗ ಇಂತಹ ಮಾತುಗಳು ಬರ್ತವೆ ಅಂತ ಸಂಸದ ಬೊಮ್ಮಾಯಿ ಹೇಳಿದ್ದಾರೆ. ಅವರ ಪಕ್ಷದಲ್ಲೇ ಅವರ ಕಾಲೆಳೆಯುವವರ ಸಂಖ್ಯೆ ಹೆಚ್ಚಾಗಿದೆ. ಮುಡಾ ಕೇಸ್ನ ಅಂತಿಮ ತನಿಖೆಗೆ ಕಾಂಗ್ರೆಸ್ಸಿಗರು ಕಾಯ್ತಿದ್ದಾರೆ. ಹೀಗಾಗಿ ನನ್ನ ಮುಟ್ಟಿದ್ರೆ ಜನ ತಿರುಗಿ ಬೀಳ್ತಾರೆ ಅಂತ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಡಾ ಪ್ರಕರಣದ ಅಂತಿಮ ತನಿಖೆಗೆ ಅವರ ಪಕ್ಷದವರು ಕಾಯ್ತಾ ಇದ್ದಾರೆ. ಹೀಗಾಗಿ ಅದು ಹೈಕಮಾಂಡ್ಗೆ ಒಂದು ಸಂದೇಶ, ನನ್ನ ಮುಟ್ಟಿದರೆ ಜನ ತಿರುಗಿ ಬೀಳ್ತಾರೆ ಅಂತ. ಆದರೆ ಅವರು 1.5 ವರ್ಷದ ದುರಾಡಳಿತವನ್ನು ನೋಡಿದಾಗ ಜನ ತಿರುಗಿ ಬೀಳೋದು ಅವ್ರ ಮೇಲೆ. ಹತಾಶರಾಗಿ ಈ ಥರ ಮಾತುಗಳು ಬರ್ತಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಬೆದರಿಸುವ ಯತ್ನ ಮಾಡಿದ್ದಾರೆ ಅನ್ನಿಸ್ತಿದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸುನಿಲ್ ಕುಮಾರ್, ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಪರೋಕ್ಷವಾಗಿ ಸಿಎಂ ಅವರೇ ಆಫರ್ ಕೊಟ್ಟಿದ್ದಾರೆ, ನನ್ನ ಮುಟ್ಟಲು ಬರಬೇಡಿ ಎಂಬ ಸಂದೇಶ ರವಾನಿಸಿದ್ದಾರೆ ಅಂತ ಹೇಳಿದ್ರು. ಈಗ ಮುಖ್ಯಮಂತ್ರಿಗಳಿಗೆ 5 ವರ್ಷದ ತನ್ನ ಕುರ್ಚಿ ಅಭದ್ರತೆ ಅಂತ ಕಾಡ್ತಿದ್ರಿಂದ ಅವರ ಶಾಸಕರ ಖರೀದಿಯನ್ನ ಮಾಡಲಿಕ್ಕೆ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಾವು ಸರ್ಕಾರ ರಚನೆ ಮಾಡೋದಿಲ್ಲ. ಸಿಎಂ ನೇರವಾಗಿ ಪಕ್ಷದ ಹೈಕಮಾಂಡ್ಗೆ ಬೆದರಿಕೆ ಹಾಕಿದ್ದಾರೆ ಅಂತ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ, ನನ್ನನ್ನ ಬದಲಾಯಿಸಲು ಜನ ಬಿಡೋದಿಲ್ಲ ಎಂದಿದ್ದಾರೆ. ಶಾಸಕರನ್ನ ಕೊಂಡುಕೊಳ್ಳುವ ಆರೋಪ ಸತ್ಯಕ್ಕೆ ದೂರ. ನಿಮ್ಮ ಸ್ಥಾನ ತೆರವುಗೊಳಿಸಲು ನಿಮ್ಮಲ್ಲೇ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಬಯಸ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೇರವಾಗಿ ತಮ್ಮ ಪಕ್ಷದ ಹೈಕಮಾಂಡ್ಗೆ ಬೆದರಿಕೆಯನ್ನು ಹಾಕಿದ್ದಾರೆ. ನನ್ನನ್ನು ಏನಾರು ಬದಲಾಯಿಸಲಿಕ್ಕೆ ಹೋದ್ರೆ ಒಂದು ಗೊಂದಲ ನಿರ್ಮಾಣ ಆಗುತ್ತೆ, ಜನರ ಆಕ್ರೋಶ ಇರುತ್ತೆ, ಈ ಬದಲಾವಣೆಗೆ ಜನ ಬಿಡೋಲ್ಲ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ನನ್ನ ಟಚ್ ಮಾಡೋಕೆ ಆಗಲ್ಲ ಎಂಬ ಸಿಎಂ ಹೇಳಿಕೆಗೆ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೇಗೆ ಟಚ್ ಮಾಡ್ತಾರೆ, ಅದ್ಹೇಗೆ ಟಚ್ ಮಾಡ್ತಾರೆ, ಅವರನ್ನ ಸಾಧ್ಯನಾ? ಸಿದ್ದರಾಮಯ್ಯರನ್ನ ಯಾರು ಟಚ್ ಮಾಡ್ತಾರೆ ರೀ ಅಂತ ಪ್ರಶ್ನಿಸಿದ್ದಾರೆ. ಹೆಂಗ ಅವ್ರನ್ನ ಟಚ್ ಮಾಡ್ತಾರ್ರಿ? ಸುಮ್ಮನೆ ಯಾರೋ ಏನೋ ಮಾತಾಡಿದ್ರೆ ಆದದ. ಸಿದ್ದರಾಮಯ್ಯವ್ರು ಮುಟ್ಟಕ್ಕಾಗದ ಬಿಡ್ರಿ. ಅದು ಸಿಪಿ ಯೋಗೇಶ್ವರ್ಗೆ ಜಮೀರ್ ಮಾತಿನ ದಿಗಿಲು ಕಾಡ್ತಿದ್ಯಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಈ ಬಗ್ಗೆ ಯೋಗೇಶ್ವರ್ ಮಾತನಾಡಿದ್ದು, ಒಂದು ಸಮುದಾಯದ ಮತ ಎಲ್ಲೋ ಒಂದು ಕಡೆ ಬಂದಿಲ್ಲ, ಕೆಲವರ ಮಾತು ಜನರ ಭಾವನೆಗೆ ಘಾಸಿಯಾಗಿರಬಹುದು. ಜಮೀರ್ ಮಾತಿನಿಂದ ಸ್ವಲ್ಪ ಮುಸ್ಲಿಂ ಮತ ಬಂದ್ರು, ನನಗೆ ಮತ ಹಾಕಬೇಕಿದ್ದ ಒಕ್ಕಲಿಗ ಮತಗಳು ಬಂದಿಲ್ಲ ಅನ್ಸುತ್ತೆ ಅಂತ ಹೇಳಿದ್ರು. ಒಂದ್ ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಕೆಲವೊಂದು ಕಡೆ ನಾನು ಸೋತ್ರೆ ಪಕ್ಷಾಂತರ ಮಾಡಿದ್ದು ಕಾರಣವಾಗಬಹುದು ಅಂತ ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಫಲಿತಾಂಶದ ಬಗ್ಗೆ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಇತ್ತ ಎನ್ಡಿಎ ಮೈತ್ರಿ ಅಭ್ಯರ್ಥಿ ನಿಖಿಲ್ ಮಾತನಾಡಿ, 23ಕ್ಕೆ ನನ್ನ ಪರ ಆಶೀರ್ವಾದ ಬರುತ್ತೆ ಅಂತ ನಂಬಿದ್ದೇನೆ. 2 ಪಕ್ಷದ ಕಾರ್ಯಕರ್ತರ ಕೆಲಸಕ್ಕೆ ಫಲ ಸಿಗುವ ವಿಶ್ವಾಸವಿದೆ ಎಂದಿದ್ದಾರೆ. ಚುನಾವಣೆಯಲ್ಲಿ ಸೋತ್ರೆ ನಾನು ಮತ್ತೊಮ್ಮೆ ಪಕ್ಷಾಂತರ ಆಗೋದಕ್ಕೆ ಜನ ಒಪ್ಪಲಿಲ್ಲ ಅಂತ ಅನ್ಕೋಬಹುದು. ಪಕ್ಷಗಳ ಬದಲಾವಣೆ ಮಾಡಿದ ಜನ ನಾನು ತಿರಸ್ಕಾರ ಮಾಡೋದು ಅಂತ ಅನ್ಕೋಬಹುದು. ಮತ್ತು ಕಾಂಗ್ರೆಸ್ಸಿನ ವರ್ಚಸ್ಸು ಕೂಡ ಏನೂ ಇಲ್ಲ ಅಂತ ಅನ್ಕೋಬಹುದು. ಕ್ಷೇತ್ರದ ಮತದಾರ ಪ್ರಭುಗಳು ನಿನ್ನೆ ದಿನ ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಒಂದು ನನ್ನಲ್ಲಿ ಇದೆ ಹೊರತುಪಡಿಸಿ
ಆ ಅಂತರ ಏನಿದೆ ಅಂತಕ್ಕಂಥದ್ದು 23ನೇ ತಾರೀಕು ನಮ್ಮೆಲ್ಲರಿಗೂ ತೆರೆದ ಪುಸ್ತಕದ ರೀತಿ ಎಲ್ಲ ಕಾಣುತ್ತೆ. ಮುಡಾ ಹಗರಣ ಆರೋಪಕ್ಕೆ ಸಂಬಂಧಿಸಿ ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡರನ್ನ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಮಾಳಿಗೆ ಶಂಕರ್ ಮತ್ತು ಮರಿಗೌಡ ಬಾಮೈದ ಶಿವಣ್ಣರಿಗೆ ಇಡಿ ವಿಚಾರಣೆ ನಡೆಸಿದೆ. ಅಕ್ಟೋಬರ್ 16ರಂದು ಮುಡಾ ಅಧ್ಯಕ್ಷ ಸ್ಥಾನಕ್ಕೆ ಮರಿಗೌಡ ರಾಜೀನಾಮೆ ಕೊಟ್ಟಿದ್ರು. ನಿನ್ನೆ ರಾಯಚೂರು ಸಂಸದ ಕುಮಾರ್ ನಾಯಕ್, ಮೊನ್ನೆ ಸಿಎಂ ಆಪ್ತ ಸಹಾಯಕ ಸಿಟಿ ಕುಮಾರ್ ವಿಚಾರಣೆಯನ್ನ ಇಡಿ ತಂಡ ಮಾಡಿತ್ತು. ಮುಡಾ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಿಗದಿಪಡಿಸಲು ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಮನವಿ ಮಾಡಿದ್ದಾರೆ. ಸಿಜೆ ಎನ್ವಿ ಅಂಜಾರಿಯಾ, ನ್ಯಾಯಮೂರ್ತಿ ಕೆವಿ ಅರವಿಂದ್ ಅವರಿದ್ದ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹಿರಿಯ ವಕೀಲ ಅಭಿಷೇಕ್ ಸಿಂಘ್ವಿ ಮನವಿ ಮಾಡಿದ್ರು. ಮನವಿಗೆ ಒಪ್ಪಿಗೆ ಸೂಚಿಸಿದ ಹೈಕೋರ್ಟ್ ನವೆಂಬರ್ 23ಕ್ಕೆ ವಿಚಾರಣೆ ನಿಗದಿಪಡಿಸಿ ಆದೇಶಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿ ಠಾಣೆ ಪಿಎಸ್ಐ ರಾಜ್ಕುಮಾರ್ ಜೋಡಟ್ಟಿ ವಿರುದ್ಧ ಕಿರುಕುಳ ಆರೋಪ ಎದುರಾಗಿದ್ದು ದೂರು ನೀಡಲಾಗಿದೆ. ಪಿಎಸ್ಐ ಕಿರುಕುಳ ನೀಡುತ್ತಿದ್ದಾನೆ ಅಂತ ಖಾಸಗಿ ಆಸ್ಪತ್ರೆ ವೈದ್ಯೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ಗೆ ದೂರು ನೀಡಿದ್ದಾರೆ. 2020ರಲ್ಲಿ ಫೇಸ್ಬುಕ್ ಮೂಲಕ ಪಿಎಸ್ಐಗೆ ಯುವತಿ ಪರಿಚಯವಾಗಿದ್ದು ಆಕೆಯಿಂದ 1.71 ಲಕ್ಷ ಹಣವನ್ನ ಪಿಎಸ್ಐ ಪಡೆದಿದ್ದ. ಇತ್ತೀಚೆಗೆ ನಗ್ನ ಫೋಟೋ ಕಳಿಸುವಂತೆ ಕಿರುಕುಳ ನೀಡಿದ ಆರೋಪದಲ್ಲಿ ದೂರು ನೀಡಲಾಗಿದೆ. ಆರ್ಬಿಎಲ್ ಮೈಕ್ರೋ, ಎಲ್&ಟಿ, ಸ್ಪಂದನ, ನವಚೇತನ, ಟಾಟಾ ಕ್ಯಾಪಿಟಲ್ ಸೇರಿದಂತೆ ವಿವಿಧ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಮಹಿಳೆಯರಿಗೆ ಸಾಲ ವಸೂಲಾತಿ ಕಿರುಕುಳ ನೀಡಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಸಾಲದ ಕಂತು ಕಟ್ಟಲಾಗದೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ಕರ್ತವ್ಯದಲ್ಲಿ ಅಸಡ್ಡೆ ಮತ್ತು ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಮಾಲೂರು ತಹಸೀಲ್ದಾರ್ಗೆ ನೋಟಿಸ್ ನೀಡಲು ಸಚಿವರು ಸೂಚಿಸಿದ್ದಾರೆ. ತಹಸೀಲ್ದಾರ್ ರಮೇಶ್ಗೆ ನೋಟಿಸ್ ನೀಡುವಂತೆ ಕಂದಾಯ ಇಲಾಖೆಯ ಸಚಿವ ಕೃಷ್ಣ ಭೈರೇಗೌಡ ಸೂಚಿಸಿದ್ದಾರೆ. ತಹಸೀಲ್ದಾರ್ಗಳ ಜೊತೆ ಕಾನ್ಫರೆನ್ಸ್ ಮೂಲಕ ನೋಟಿಸ್ ನೀಡಲು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾಗೆ ಸಚಿವರು ಸೂಚಿಸಿದ್ದಾರೆ.